ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಇಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನನ್ನ ಇನ್ನೊಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ವ್ಲಾಗ್ ಏನಪ್ಪ ಅಂತಂದರೆ ಇವತ್ತು ಆ್ಯಸ್ ಯೂಶ್ವಲ್ ನಾವು ಇವತ್ತು ಸಾಯಂಕಾಲ ಹೊರಗಡೆ ಹೋಗ್ತಾ ಇದ್ದೀವಿ. ಆ ಹೊರಗಡೆ ಎಲ್ಲಿ ಹೋಗ್ತಾ ಇದ್ದೀವಿ, ಏನೇನು ಮಾಡ್ತಾ ಇದ್ದೀವಿ ಅನ್ನೋದೇ ಈ ನನ್ನ ವ್ಲಾಗ್ ಆಗಿರುತ್ತೆ. ಸೊ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಶೇರ್ ಕಮೆಂಟ್ ತಪ್ಪದೆ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಬೇಡ ಇಷ್ಟೇ ಇಲ್ಲ ಸ್ವಾಭಿಮಾನ ಸ್ವದೇಶ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ. ನಾವು ಅಲ್ಲ ಬೇಡ ಅದೆಲ್ಲ ಆರ್ಚೆಡ್. ಇವಾಗ ನಾವು ಸ್ವಾಭಿಮಾನ್ ಸ್ವದೇಶ್ಗೆ ಹೋಗ್ಬೇಕಂತ ಅಂದ್ಕೊಂಡು ಪ್ಲಾನ್ ಮಾಡಿದ್ದೀವಿ. ಸೊ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ಬಂದೆ ನಮ್ಮ ಗುಲ್ಬರ್ಗದಲ್ಲಿ ಇರುವಂತಹ ಸ್ವಾಭಿಮಾನ್ ಸ್ವದೇಶ್ಗೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಸುಮ್ಮನೆ ರೌಂಡ್ ಹೋಗ್ಬರ ಇಲ್ವಾ ಸಾಕು ಪ್ಲಾನ್ ಕಾಣಿಸಕತ್ತಿಲ್ಲ ಅವರಿಗೆ. ಅಂತೂ ಇಂತೂ ನಮ್ಮ ಗುಲ್ಬರ್ಗದಲ್ಲಿ ಇರುವಂತಹ ಸ್ವಾಭಿಮಾನ್ ಸ್ವದೇಶ್ ಮಾಲ್ಗೆ ಬಂದಾಯಿತು. ಬಂದಿದ ತಕ್ಷಣ ಫಸ್ಟ್ ನಾನು ಹೋಗಿ ನೋಡಿದ್ದೆ ಈ ಒಂದು ಕ್ಯೂಟ್ ಆಗಿರುವಂತಹ ಪಾಟ್ಸ್ಗಳನ್ನ. ಆಮೇಲೆ ಇಲ್ಲೆಲ್ಲ ನೋಡ್ತಾ ಇದ್ದೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಮುಲ್ತಾನಿ ಮಿಟ್ಟಿ ಏನೋ ಇತ್ತು. ಮುಲ್ತಾನಿ ಮಿಟ್ಟಿ ಬೇಕಾ? ಮುಲ್ತಾನಿ ಮಿಟ್ಟಿ ಈ ಒಂದು ಸ್ವಾಭಿಮಾನ್ ಸ್ವದೇಶಿ ಮಾಲ್ ಏನಿದೆ ಸ್ಟಾರ್ಟ್ ಆಗಿಬಿಟ್ಟು ಹತ್ರ ಒಂದು 2 months ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ನನ್ನ ಪ್ರಕಾರ, ನನಗೂ ಕರೆಕ್ಟಾಗಿ ಅಷ್ಟು ಗೊತ್ತಿಲ್ಲ. ಇದೇ ಒಂದು ರೂಟಲ್ಲಿ ನಾನು ಯಾವಾಗಲೂ ಡ್ಯೂಟಿಗೆ ಹೋಗೋದು ಬರೋದು. ಯಾವಾಗಲೂ ಅಂದ್ಕೊಳ್ತಾ ಇದ್ದೆ ಹೋಗಬೇಕು ಅಂತ. ಬಟ್ ಹಾಗೇ ಇಲ್ಲ. ಇವತ್ತು ಆ ಒಂದು ದಿನ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಇವತ್ತು ನಾನು ನನ್ನ ಫ್ಯಾಮ್ಲಿ ಜೊತೆ ಈ ಒಂದು ಮಾಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿರೋದು. ಒಳಗಡೆ ಹೋಗಿದ ತಕ್ಷಣ ಒಂಥರ ಸ್ವದೇಶಿ ಒಂದು ಫೀಲಿಂಗೇ ಬಂತು ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ಅಲ್ಲಿ ಏನಿಲ್ಲ ಅಂದ್ರೂ ಒಂದು 60-70% ಸ್ವದೇಶಿ ಮೇಡ್ ಐಟಮ್ಸ್ಗಳೇ ಇದೆ. ನಾವು ಇಲ್ಲಿ ತೋರಿಸ್ದಂಗೆ ಒಂದು ರಾಗಿ ಚಿಪ್ಸು ಮತ್ತು ಕಾಫಿ ಪೌಡ್ರನ್ನ ತಗೊಂಡೆ. ಆಮೇಲೆ ಅದಾಗಿದ ತಕ್ಷಣ ಮತ್ತೆ ಹಾಗೆ ನೋಡ್ಕೊತ ಒಳಗಡೆ ಹೋದೆ. ನೋಡಿ ಒಳಗಡೆ ಹೋಗ್ತಾ ನೋಡ್ತಾ ಮಣ್ಣಿನ ಪಾತ್ರೆಗಳು ಕ್ಯೂಟ್ ಆಗಿರೋ ಅಂಥದ್ದು ಕಾಣಿಸಿತು. ಸೊ ಫಸ್ಟ್ ಟೈಮ್ ನಾನು ಈ ಒಂದು ಮಣ್ಣಿನ ಪ್ಯಾನ್ ನೋಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಕ್ಯೂಟ್ ಅಂತಲೇ ಅನಿಸ್ತು ನನಗೆ. ಅದಾಗಿದ ತಕ್ಷಣ ಆಮೇಲೆ ಹಾಗೆ ಸೊ ಇಲ್ಲಿ ಒಂದು ತಾಮ್ರದಿಂದ ಮಾಡಿರುವಂತಹ ಸೊ ವಾಟರ್ ಬಾಟಲ್ಸ್, ಗ್ಲಾಸ್ ಅದೆಲ್ಲನೂ ಇಟ್ಟಿದ್ರು. ಆಮೇಲೆ ಈ ಕಡೆ ಯಾರ್ಯಾರು ಬುಕ್ ಲವರ್ಸ್ ಇದ್ದೀರಾ ನೋಡಿ, ತುಂಬಾ ಬುಕ್ಸಿನ ಒಂದು ಕಲೆಕ್ಷನ್ ಇಲ್ಲಿದೆ. ಸೊ ಯಾರಾದರೂ ನಿಮಗೆ ಬುಕ್ಸ್ ಓದೋ ಹ್ಯಾಬಿಟ್ಸ್ ಇದ್ದರೆ ಬಂದು ಒಂದ್ಸರಿ ನೋಡ್ಬೋದು. ಆಮೇಲೆ ಮನೆಗೆ ಬೇಕಾಗಿರೋ ಸಾಮಾನು ಸಹ ಇತ್ತು. ನಾನು ಹಂಗೆ ನೋಡ್ತಾ ಇದ್ದೀನಿ. ನೋಡ್ತಾ ಹಾಗೆ ಒಂದು ಕಾಪಿ ಚೇಷ್ಟೆ ಮಾಡೋಣ ಅಂತೇಳಿ ಹಾಗೆ ಮಾಡಿಬಿಟ್ವಿ. ಆಮೇಲೆ ನನಗೆ ಬೇಕಾಗಿರೋ ಅಂಥದ್ದು ಅಲ್ಲಿ ಏನೂ ಸಿಕ್ಕಿಲ್ಲ. ಸುಮ್ಮನೆ ಜಸ್ಟ್ ನೋಡ್ತಾನೆ ಇದ್ದೆ ಬೇಕಾಗ್ಬೋದೇನೋ ಅಂತ ಹೇಳಿ. ಆಮೇಲೆ ಅಲ್ಲೇನು ತಗೊಳ್ಳಿಲ್ಲ. ಆಮೇಲೆ ನೋಡ್ತಾನೆ ನಿಂತ್ಕೊಂಡ್ಬಿಟ್ಟೆ ನೋಡ್ರಿ. ಬಟ್ ಅಲ್ಲಿ ಮಾತ್ರ ಏನೂ ತಗೊಳ್ಳಿಲ್ಲ. ಅದಾಗಿದ ತಕ್ಷಣ ಸಾಕಾಯಿತು. ಕೆಳಗಡೆ ನೋಡಿ ನಮಗೆ ಬೇಕಾಗಿದ್ದಂಥದ್ದು ಕೆಳಗಡೆ ಸಿಕ್ಕಿಲ್ಲ. ಸೊ ಇವಾಗ ನಾನು ಫಸ್ಟ್ ಫ್ಲೋರ್ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಹೋಗುವಂತಹ ಸಮಯ. ಹಲೋ ಶೈನ್ ಅವರೇ, ಎದ್ರ ಮೇಲೆ ಕುಂತೀರಿ? ಏನಂತಾರೆ ಅದು? ಏನು ಹೇಳ್ತಾರೆ ಅದಕ್ಕೆ? ವಾವ್, ಎಷ್ಟು ಕ್ಯೂಟ್ ಆಯ್ತಲ್ಲ. ಎಷ್ಟು ಪ್ರೈಸ್ ಎಷ್ಟು ನೋಡು. ಚಾಪೆಗಳು 680. ಅದೆಷ್ಟಕ್ಕೆ? 680 ಅಂತ. ಶೈನ್ ಅಷ್ಟೇ. ಎಷ್ಟಿದು ಪ್ರೈಸ್? ಎಷ್ಟು ನೋಡೋಣ.
ಎಷ್ಟು ಪ್ರೈಸ್ ಇದು ಇದಕ್ಕೇನಂತಾರೆ ನೇಯ್ತಾರಲ್ಲ ಅದು. ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಬಂದು ಏನಪ್ಪ ಅಂದರೆ ಕೈ ಮಗ್ಗು ಅಂತ ಹೇಳ್ತಾರೆ ನೋಡಿ, ಬಟ್ಟೆ ನೇಯ್ತಾರಲ್ಲ ಅದನ್ನು ಸಹ ನಾವು ಇಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು. ಸೊ ಇಲ್ಲಿರೋ ಬಟ್ಟೆಗಳೆಲ್ಲ ಅದರಿಂದನೇ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಕಳಿಸ್ತಾರಂತೆ. ನೋಡಿ ಈ ಥರ ಎಲ್ಲ ಚಾಪೆ ಅದು ಇದು ಎಲ್ಲನೂ ಇತ್ತು. ಮನೆಗೆ ಯಾರಾದರೂ ಹೊಸದಾಗಿ ಮನೆ ಕಟ್ಕೊಂಡಿದ್ರೆ ನಿಮ್ಮ ಮನೇನ ಬ್ಯೂಟಿಫುಲ್ಲಾಗಿ ಆರ್ಗನೈಸೇಷನ್ ಮಾಡಬೇಕಂತಂದರೆ ಸೊ ಇಲ್ಲಿ ಬಂದು ನಿಮಗೆ ಬೇಕಾದಂಥ ಕ್ಯೂಟ್ ಆಗಿರುವಂತಹ ಮನೆ ಡೆಕೋರೇಟ್ ಐಟಮ್ಸ್ನ ತೊಗೊಳ್ಬೋದು. ರಿಯಲಿ ತುಂಬಾ ಚೆನ್ನಾಗಿ ಅನಿಸ್ತು. ಮದುವೆ ಟೈಮಲ್ಲಿ ಊಟ ಕೇಳಿದ್ರೆ ಗಾಡಿ ಕೊಟ್ಟಿಲ್ಲ. ಸೊ ಅದಕ್ಕೆ ಇವಾಗ ಈ ಒಂದು ಗಾಡಿ ಕೊಡಬೇಕು. ಬ್ಯಾಡ ನಮ್ಮ ಗಂಡ ವರದಕ್ಷಿಣೆ ಎಲ್ಲ ತಗೊಳ್ಳಲ್ಲ. ಯೂನಿಕ್ ಆಗೈತಲ್ಲ. ಎಷ್ಟು ಪ್ರೈಸ್ ಅಷ್ಟು? 2160 ಅಲ್ಲ 24 ಅವರ್ ಪ್ರೈಸ್, ಡಿಸ್ಕೌಂಟ್ ಪ್ರೈಸ್. ಓಕೆ ಚೆನ್ನಾಗಿದೆ ಕಲೆಕ್ಷನ್. ಅದಾಗಿದ ತಕ್ಷಣ ಕೆಲವೊಂದು ಐಟಮ್ ತೊಗೊಂಡು ಹೊರಗಡೆ ಬಂದ್ವಿ. ನೋಡಿ ಕಬ್ಬಿನ ಹಾಲನ್ನ ಈ ಥರ ಮಿಷನಲ್ಲಿ ಹಾಕಿಬಿಟ್ಟು ನಮಗೆ ಕಬ್ಬಿನ ಹಾಲನ್ನ ಮಾಡಿ ಕೊಟ್ಟರು. ಆ ಥರ ಮಿಷನಲ್ಲಿ ಆ ಕಬ್ಬುಗಳನ್ನ ಹಾಕಿದ ತಕ್ಷಣ ಅದರ ಒಂದು ಜ್ಯೂಸ್ ಬರುತ್ತೆ. ನಾನು ಈ ಥರ ಮಿಷನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನೋಡಿ ನಮ್ಮ ಗುಲ್ಬರ್ಗದಲ್ಲಿ ಈ ಥರ ಮಿಷನ್ ಬರ್ತಿದೆ ಅಂತ ಸಂತೋಷ ಆಯಿತು. ನಮಗೆ ಐಸ್ ಕೋಲ್ಡ್ ಬೇಡ ರೀ, ನಾರ್ಮಲ್ ಒಂದೇ ಕೋಲ್ಡ್ ಕೊಡು 3 ನೈಸಾ? ಹೆಂಗದ ಶೈನ್? ಹೈಜೆನಿಕ್ ಜ್ಯೂಸ್ ಸ್ಲೋ ಕುಡೀರೆ ಹಂಗೆ ಯಾಕೆ ಡಾಡಾಗೆ ಸೈಡ್ ಹಾಕ್ಬೇಕಂತಂದು ಫಾಸ್ಟ್ ಕುಡಿಯಾಗತ್ತವೆ. ನನ್ನೇ ಮಾಡ್ತಾರೆ ಚಲೋ ಅಂದ್ರೆ ಮಮ್ಮಿನ ವಿಡಿಯೋ ಹಾಕಿ ಚಾಕ್ಲೇಟ್ ಚಕ್ಕಿ. ಇವಾಗ ಅಲ್ಲೆಲ್ಲನೂ ಮುಗಿಸ್ಕೊಂಡು ಇವಾಗ ನಾವು ಬರ್ತಾ ಇರೋದು ಬಿಗ್ ಬಜಾರ್ಗೆ ಬಂದಿದ್ದೀವಿ. ತುಂಬಾ ಫೇಮಸ್ ಆಗಿರೋ ಅಂತಹ ತುಂಬ ದಿನಗಳಿಂದನೂ ಎಲ್ಲರ ಫೇವರೇಟ್ ಆಗಿರೋ ಅಂತಹ ಒಂದು ಕಲ್ಕತ್ತಾ ಒಂದು ಎಗ್ ರೋಲ್ ಸೆಂಟ್ರಿಗೆ ನಾವು ಬಂದಿದ್ದೀವಿ. ನನಗೆ ಇಲ್ಲಿ ಸಿಗೋಂತಹ ಡಬಲ್ ಎಗ್ ರೋಲ್ ತುಂಬಾ ಇಷ್ಟ. ಅದಕ್ಕೆ ತಿಂದು ಹೋಗೋಣ, ತುಂಬ ದಿನ ಆಯ್ತು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ.
ನಾನು ಡಬಲ್ ಎಗ್ ರೋಲ್ ಹೇಳಿದ್ದೀನಿ, ಅವ್ರು ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಶೈನ್ನ ಎಗ್ ರೋಲ್ ಬಂತು. ಚಿಕನ್ ರೋಲ್ ನಿಂಗೆ ಇಷ್ಟನಾ? ಎಗ್ ರೋಲ್. ಎಗ್ ರೋಲ್ ಎಗ್ ರೋಲ್ ಚಿಕನ್ ನಿನ್ನೆ ತಿಂದಿರೋದ್ರಿಂದ ಸ್ವಲ್ಪ ಎಗ್ ರೋಲ್ ಟ್ರೈ ಮಾಡೋಣ.